ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ರಂಜಿತಾ ಪ್ರಕಾಶ್. ಸೊ ಹೊಸಬರಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಐ ಆಮ್ ಅ ಡೈಲಿ ವ್ಲಾಗರ್ ಆ್ಯಂಡ್ 9 to 5 ಜಾಬಲ್ಲಿ ಕೆಲಸ ಮಾಡ್ತೀನಿ. ಜೊತೆಗೆ ನಾನು ಲೈಫ್ ಕೋಚ್, ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇದು ಕೂಡ ಡೈಲಿ ವ್ಲಾಗೇ ಆಗಿರುತ್ತೆ. ಸೊ ತುಂಬ ಜನ ಹೇಳ್ತಿದ್ರಿ, ನಿಮ್ಮ ಅಕ್ಕ ಮನೆಗೆ ಹೋದಾಗ ವೀಡಿಯೋಸ್ ತುಂಬ ಚೆನ್ನಾಗಿತ್ತು, ಯಾವಾಗ ಹೋಗ್ತೀರಾ ಅಂತೆಲ್ಲ ಕೇಳ್ತಿದ್ರಿ. ಸೊ ಫೈನಲಿ ಐ ಆಮ್ ಹಿಯರ್ ಇನ್ ಸಾಗರ. ಸೊ ನಮ್ಮ ಅಕ್ಕ ಮನೆ ಅದೇ. ಸೊ ನಾನು ಹಂಗೆ ಜಸ್ಟ್ ಎದ್ದು ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಆಚೆಗೆ. ಹಂಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಐ ಸ್ಟಾರ್ಟೆಡ್. ವೆದರ್ ಈಸ್ ಅಮೇಝಿಂಗ್. ಆಲ್ರೆಡಿ ಬಿಸಿಲೆಲ್ಲ ಸ್ಟಾರ್ಟ್ ಆಗ್ತಿದೆ. ಚಳಿ ಸ್ವಲ್ಪನೇ ಕಡಿಮೆ ಇದೆ ಈ ಕಡೆ ಇವಾಗ ಸದ್ಯಕ್ಕೆ ಹೇಳಬೇಕಂದ್ರೆ. ಮೇ ಬಿ ಡೈಲಿ ಚೇಂಜ್ ಆಗ್ತಿರುತ್ತೆ ಏನೋ, ನೋ ಐಡಿಯಾ ನಂಗೆ ಅದ್ರ ಬಗ್ಗೆ. ಬಟ್ ಚೆನ್ನಾಗಿದೆ ವೆದರ್ ಅಂತೂ. ಸೊ ತುಂಬ ವಿಚಾರಗಳು ಚೇಂಜ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಯಾರು ವೀಡಿಯೋ ನೋಡಿಲ್ಲ ಅಂದರೆ ಲಾಸ್ಟ್ ಇಯರ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅಕ್ಕ ಮನೆಯಲ್ಲಿ. ಸೊ ಹೋಗಿ ಚೆಕ್ಔಟ್ ಮಾಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಸ್ವಲ್ಪ ಬೆನ್ನು ನೋವ್ತಿದೆ ಆಯಿತಾ, ಮಲ್ಕೊಂಬಿಟ್ಟು ಕೆಳಗಡೆ ಏನೋ ಗೊತ್ತಿಲ್ಲ. ಸೊ ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ಗುಡ್ ಬಾತ್ ಇವತ್ತು. ಸೊ ತುಂಬ ದಾಸವಾಳ ಹೂವುಗಳಿದೆ ಆಯಿತಾ. ಸೊ ಈ ಲೈನಲ್ಲಿ ಫುಲ್ಲು ಹೂವುಗಳು ಹಾಕಿದ್ದಾರೆ ಇಲ್ಲಿಂದ ಅಲ್ಲಿವರೆಗೂ. ಆ್ಯಂಡ್ ಈ ರೂಟಲ್ಲೆಲ್ಲ ಯಾವುದೇ ಥರ ಬಸ್ ಬರೋಲ್ಲ. ಇಲ್ಲಿಂದ ನನ್ನ ಮಗ ಹಾಫ್ ಆನ್ ಅವರ್ ಅಥವಾ ನಡ್ಕೊಂಡೇನೋ ಹೋಗಬೇಕು. ಅವ್ನು ಬಸ್ ಕ್ಯಾಚ್ ಮಾಡಬೇಕು ಅಂದರೆ ಅಲ್ಲಿಗೆ ಹೋಗಿ ಅವ್ನಿಗೆ ಅಲ್ಲಿ ಬಸ್ ಬರುತ್ತೆ, ಅಲ್ಲಿಂದ ಅವ್ನು ಕಾಲೇಜ್ಗೆ ಹೋಗ್ತಾನೆ. ಸೊ ಅಕ್ಕ ಮಗಳನ್ನ ಹಾಸ್ಟೆಲಲ್ಲಿ ಹಾಕಿದ್ವಿ ಬಿಕಾಸ್ ಈ ಪ್ರಾಬ್ಲಮಿಂದನೇ. ಇಲ್ಲಿಂದ ಒಬ್ಬಳೆಲ್ಲ ನಡ್ಕೊಂಡೆಲ್ಲ ಹೋಗೋಕ್ಕೆ ಆಗಲ್ಲ, ಅಥವಾ ಸಮ್ಟೈಮ್ಸ್ ನಮ್ಮ ಅಕ್ಕ ಅಥವಾ ನಮ್ಮ ಭಾವ ನಮ್ಮ ಮಗ ಯಾರೂ ಇರಲ್ಲ ಅಂತ ಹೇಳಿಬಿಟ್ಟು ಆ ಥರ ಮಾಡಿರೋದು. ಸೊ ಆಶಾ ಕೂಡ ಅಲ್ಲೇ ಹಾಸ್ಟೆಲಲ್ಲೇ ಓದ್ತಿರೋದು ಅವಳು ಕೂಡ. ಸೊ ಅವಳು ನೆಕ್ಸ್ಟ್ ಇಯರ್ ಕರ್ಕೊಂಬರ್ಬೇಕು ಬಿಕಾಸ್ ನೆಕ್ಸ್ಟ್ ಇಯರ್ ಅವಳು ಫಸ್ಟ್ ವೀಕ್ ಬರ್ತಾಳೆ. ಇವಾಗ 10th, ಇವನು 2nd PU. ಇವನು ಬಿಟ್ಟು ಇವನು ಹಾಸ್ಟೆಲ್ ಇರೋಕ್ಕೆ ಇಷ್ಟಪಡಲ್ಲ, ಅವಳಿಗೆ ಆಪ್ಷನ್ ಇಲ್ಲ. ಸೊ ಹಾಗಿದೆ. ಸೊ ಸಖತ್ ಬಿಸಿಲು ಬರ್ತದೆ. ನಾನು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಕುತ್ಕೊಂಡ್ಬಿಡ್ತೀನಿ ಬಿಕಾಸ್ ಎಷ್ಟೋ ಜನ ಹೇಳ್ತಾರೆ ಬಿಸಿಲಲ್ಲಿ ನಮ್ಮ ಎಷ್ಟೋ ಕಾಯಿಲೆಗಳು ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು 8 ಗಂಟೆ ಅಥವಾ 9 ಗಂಟೆ ಒಳಗಡೆ ಬರೋ ಬಿಸಿಲನ್ನ ನಿಮ್ಮ ಬಾಡಿಗೆ, ನಿಮ್ಮ ಫೇಸ್ಗೆ ಕೊಡಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು. ಸಿ ಸೊ ಬಿಸಿಲು ಸಕ್ಕತ್ತಾಗಿ ಬರ್ತಿದೆ ಗೈಸ್. ಆ್ಯಂಡ್ ಇದೆ ನಮ್ಮ ಅಕ್ಕ ಮನೆ ಮುಂದೆ ತೋಟ ಅಲ್ಲ, ಜಸ್ಟ್ ತೆಂಗಿನ ಮರಗಳಿದ್ದಾವೆ. ಆ್ಯಂಡ್ ಇವಾಗ ಇಲ್ಲಿ ತೊಂಡೆಕಾಯಿ ಹಾಕಿದ್ದಾರೆ. ಮೊದಲು ಸ್ವಲ್ಪ ಕಳೆ ಇತ್ತು, ಎಲ್ಲ ಕಿತ್ತಾಕಿದ್ದಾರೆ. ಆ್ಯಂಡ್ ರೋಸ್ ಗಿಡ, ಆ್ಯಂಡ್ ಇಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದಾರೆ ಈ ಗಿಡದ. ಇದು ವಾಶ್ರೂಮ್ ಅಲ್ಲ, ಸ್ನಾನ ಮಾಡೋಕ್ಕೆ. ಆ ಕಡೆ ಇರೋದು ಬಾವಿ, ಆ ಸೈಡ್. ದೇರ್ ಯು ಗೋ, ಬಾವಿ. ಸೊ ಅಲ್ಲಿ ಕೊಟ್ಟಿಗೆ ಇತ್ತು, ಬಟ್ ಇವಾಗ ಹಸುಗಳು ಏನೂ ಇಲ್ಲ, ಎಲ್ಲ ಮಾರಿಬಿಟ್ಟಿದ್ದಾರೆ. ಸೊ ಸೂರ್ಯ ಗೈಸ್, ನಾನು ಬೆಂಗಳೂರಿಂದನೇ ಬರ್ಬೇಕಾದ್ರೆ 10 ರೂಪಾಯಿಗೆ ತರಕಾರಿ ತಂದುಬಿಟ್ಟೆ ಆಯಿತಾ. ಬಟ್ ಫ್ರಿಜ್ ಇಲ್ಲ, ಅವಾಗವಾಗ ಎಲ್ಲನೂ ಖಾಲಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಇಲಿಗಳು ಕಾಟ ಅಂತ ಹೇಳ್ತಾಯಿದ್ರು ನಮ್ಮ ಅಕ್ಕ. ತಿಂದಾಕ್ಬಿಟ್ಟವಂತ ಆಲ್ರೆಡಿ ಯಾವ ಒಂದಷ್ಟು. ಸೊ ನಾಯಿಗೂ ಊಟ ರೆಡಿ ಆಗ್ತದೆ, ರೈಸು ಸಪ್ರೇಟಾಗಿ ಮಾಡ್ತಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಕಿಚನ್. ಈಗ ಎಂತ ಮಾಡ್ತಿರೋದು ಹೇಳಿ, ಸಾಂಬಾರು ರೆಡಿ ಮಾಡ್ತಿರೋದಾ? ಅದೇನು ಸುಟ್ಟ ನೀನು? ಅದು ಟೊಮೆಟೊ ಎರಡೆರಡು ಗೆಡ್ಡಿರೋದಿದ್ರೆ ಈ ಸಾಂಬಾರು ಇದಲ್ವಾ, ಸಾಂಬಾರು ಈರುಳ್ಳಿ ಇಲ್ಲಪ್ಪ. ಮತ್ತು ಸಣ್ಣಕ್ಕವೆ ಸಣ್ಣವೇ ತಗೊಂಡೋದ್ರು 15 ರೂಪಾಯಿ ಚೇಂಜ್. ಅಲ್ಲಿ ಯಾರು ನೀವು 3 ಜನ ಇರೋದು ಯೂಸಿಗೆ ಹಂಗೆ ಅಂತ ಹೇಳು, ಜಾಸ್ತಿ ಅದು ಇದು ಮಾಡಿದ್ರೆ ಇರಕ್ಕಿಲ್ಲ. ಹೇಳ್ತಾರಪ್ಪ ನಿನ್ನೆ ತಂಗಿ ಬಂದಳಂತೆ, ಸಾರು ದುಡ್ಡು ಮಾಡಕ್ಕೆ ಹೋಲೆ ಮರ ಅಲ್ಲ ಎಂತ ಮಾಡ್ತಾರ, ಮಾಡಂಗೆ ಮಾಡಿನಪ್ಪ. ನಮ್ಮ ಬಾವ ಗೈಸ್ ನೆನ್ನೆ ನಮ್ಮ ಅಕ್ಕ ನಾನು ಬಂದಿದ್ದೀನಂತ ಅಡುಗೆ ಚೆನ್ನಾಗಿ ಮಾಡಿದ್ಯಾ ಅಂತ ಎಲ್ಲಿ ರೇಗಿಸ್ತಿದ್ರು ನೈಟ್ ಬಂದ್ಬಿಟ್ಟು.
ನೀನು ಅನ್ಬೇಕಾಯ್ತು ನನ್ನ ತಂಗಿ ಬಂದಿರೋ ಖುಷಿಲಿ ನೀನು ನೆಮ್ಮದಿಯಿಂದ ಸುಮ್ಮನೆ ತಿಂತಾಯಿದ್ದೆ, ಅದಕ್ಕೆ ಚಂದ ಅನಿಸ್ತೈತೆ ನಿನಗೆ ಅಂತ. ಸೊ ನಾನಿವಾಗ ಬ್ರಷ್ ಮಾಡೋಕ್ಕೆ ಅಂತ ಬಂದೆ. ಸೊ ಬ್ರಷ್ ಮಾಡಿಕೊಂಡು ಸ್ವಲ್ಪ ಕಾಫಿ ಟೀ ಕುಡಿಬೇಕು. ನನ್ನ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಆಯಿತಾ. ಸೊ ಇಲ್ಲೇ ನೀರು ಬರುತ್ತೆ, ಕರೆಂಟ್ ಇಲ್ಲ ಇವಾಗ. ಕರೆಂಟ್ ಒಂದು 3 o'clock ಆ ಥರ ಬರುತ್ತೆ. ಸೊ ಕರೆಂಟು ಬಂದ ಮೇಲೆ ನೈಟೇ ಚಾರ್ಜೆಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ನಾನಂತೂ. ಸೊ ಅದು ಪರಿಸ್ಥಿತಿ ಇಲ್ಲಿಂದು. ಬಟ್ ಹೇಳ್ತಾ ಇದ್ರು ಮೊದಲು ಕಂಪೇರ್ ಮಾಡಿದ್ರೆ ಕರೆಂಟ್ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನೆನ್ನೆ ಅಷ್ಟು ನಾನು ಬಂದಾಗ ಕರೆಂಟ್ ಇರಲಿಲ್ಲ. 3ಗೇನೋ ಬಂತು, ಮತ್ತೆ ಹೋಯಿತು, ಮತ್ತೆ ಬಂತು, ಹಂಗಾಗ್ತಿತ್ತು ಕರೆಂಟು. ಸೊ ನೋಡ್ಬೇಕು, ನಾನು ಚಾರ್ಜ್ ಎಲ್ಲ ಮಾಡಿ ಎತ್ತಿಕ್ಕೊಂಬಿಟ್ಟಿದ್ದೆ. ನಮ್ಮ ಬ್ರ್ಯಾಂಡಿಗೆ ಒಂದು ವೀಡಿಯೋ ಕಳಿಸ್ಬೇಕಾಗಿತ್ತು, ನೆಟ್ವರ್ಕ್ ಇಲ್ಲ ಗೈಸ್. ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ತುಂಬ. ಮೇಲೆ ಫೋನ್ ಎತ್ತೋದು, ಕೆಳಗಿಳಿಸೋದು, ಹಂಗೆಲ್ಲ ಸರ್ಕಸ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ರೇವುಗೆ ಹೇಳಿದ್ದೀನಿ, ಯಾರು ವೈಫೈ ಇರೋರು ಮನೇಲಿ ಕೇಳ್ಕೊಂಬ, ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ನೋಡಬೇಕು, ಅವನು 7:45ಗೆ ಕಾಲೇಜ್ಗೆ ಹೋಯ್ತು. ಸ್ವಲ್ಪ ಲೇಟ್ ಆಗಿದ್ದು ಕಾರಣ ಬಾವ ಹೋಗಿ ಬಿಟ್ಟು ಬಂದರು. ಪ್ಲಸ್ ಫೋನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮತ್ತೆ ನಮ್ಮ ಬಾವ ಒಂದು ಫೋನ್ ತೊಗೊಂಡೋದ್ರಿ ಇವಾಗ ಓಡೋಕ್ಕೆ ಅಂತ ಹೇಳಿ. ಸೊ ಯಾವ ಥರ ಆಯಿತು ಇವಾಗ. ಸೊ ಐ ಆಮ್ ಡ್ರಿಂಕಿಂಗ್ ಬಿಸಿ ಬಿಸಿ ಟೀ. ನಾನಿಲ್ಲೇ ಇಷ್ಟೊಂದು ಟೀ ಕುಡಿತಿರೋದು. ಆ್ಯಕ್ಚುಲಿ ಬೆಂಗಳೂರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇರುತ್ತೆ, ಅದು ಬೇರೆ ಏನಾದ್ರು ಮಾಡ್ಕೋತೀನಿ. ಬಟ್ ಫಸ್ಟ್ ಟೈಮ್ ಇಲ್ಲಿ ಬೆಳಗ್ಗೆ ಹೊತ್ತು ನಾನು ಟೀ ಕುಡಿತಿರೋದು ಆ್ಯಕ್ಚುಲಿ. ಈ ಕರಿ ನಾಯಿ ನೋಡಿ, ಇದನ್ನು ಕಟ್ಟಾಕಿದ್ದಾರೆ ವೈಟ್ದು. ಈ ಕರಿ ನಾಯಿ ಅದರದ್ದು ಏನು ಚೈನ್ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗಿ ನೋಡ್ತಿರುತ್ತೆ. ದಟ್ಸ್ ಬ್ರಿಲಿಯಂಟ್. ಅದನ್ನು ಮಾತ್ರ ಕಟ್ಟಾಕಿಲ್ಲ. ನಮ್ಮ ಬಾವ ನಮ್ಮ ಅಕ್ಕ ಹಾಯ್ ಹೇಳಿ. ಕಡಲೆಕಾಳು ಸಾಂಬಾರು ರೆಡಿ ಮಾಡ್ತಾರೆ. ಸೊ ನಮ್ಮಕ್ಕ ಇಷ್ಟು ಲಿಸ್ಟ್ ಕೊಟ್ಟಿದ್ದಾಳೆ ಐಟಮ್ಸ್ ತರೋಕ್ಕೆ ಅಂತ ಹೇಳ್ಬಿಟ್ಟು. ರೇವು ಬರೆದಿಟ್ಬಿಟ್ಟು ಹೋಗೋನೆ. ಸೊ ಇವಾಗ ಇದನ್ನು ಹೋಗಿ ನಾನು ನಮ್ಮ ಬಾವ ತೊಗೊಂಬರ್ಬೇಕು. ಎಂತ ಈಗ ಹೋಗಲ್ಲ ಅವರು, ತಗೋ ನೀನು. ಸೊ ಗೈಸ್ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕು ಅಂತ ಹೇಳ್ಬಿಟ್ಟು. ಸೊ ಲೊಕೇಶನ್ ನಮ್ಮ ಬಾವ ಹೇಳ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ. ಸೊ ಲೆಟ್ಸ್ ಗೋ. ರೈಟ್. ಗೈಸ್ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕ ಮಾಡಿದ ಚಿತ್ರಾನ್ನ ನಮ್ಮ ಮಾವ ತಿನ್ನಲ್ಲ ಅಂದರು. ಹಂಗೆ ಆಚೆಗೆ ಹೋಗ್ಬೇಕಾಗಿತ್ತಂತ ಇಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಬನ್ನಿ. ಹೋಟ್ಲು ನೋಡಿ ಗೈಸ್ ಹೆಂಗಿದೆ. ತಗೊಂಡೆ ತಿನ್ನಿ ತಿನ್ನಿ. ಬಿಸಿ ಬಿಸಿ ಕಾಫಿ. ಗೈಸ್ ಏಡಿಗಳು ನೋಡಿ ಅವರೇ ಹಿಡ್ದಿರೋದಂತೆ. ಕೈ ಇದಲ್ಲಿ ಲಾಕ್ ಮಾಡ್ಬಿಡುತ್ತಲ್ಲ ಬಾವ ಮುಟ್ಟಿದ್ರೆ.
ಬಾಬಾ ಇದನ್ನು ಉಜ್ಜಬೇಕು ಹಾಕೊಂಡು ನೀಟಾಗಿ ಏನಿಲ್ಲ ಮೈ ಮೇಲೆ. ಇದು ಉಜ್ಜೋದೆಲ್ಲ ಇಲ್ಲ. ಒಂದು ಕೈ ಕೊಡಿ ಬಾಬಾ, ಹೆಂಗಿರುತ್ತೆ ಇಲ್ಲಿ ಲಾಕ್ ಮಾಡಲ್ವ ಅದು? ಇಲ್ಲ ಹಾಕಾಗತ್ತೆ, ಹಾಕತ್ ನೋಡಿ. ಹಾಕದ ಮುಖ ಕಚ್ಬಿಟ್ಟ ಕಡೆಗೆ. ಓ ಶಿಟ್ ಬಿಡ್ತು. ಓ ಮೈ ಗಾಡ್. ಬಟ್ ನಾನು ಕೆಳಗಡೆ ತಾನೇ ಹಿಡ್ದಿದ್ದೆ. ನೋಡಿ ಹೆಂಗ್ ಕಚ್ಚಿದೆ. ಹೋಗೋ ರೂಟಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ಬೈಕ್ದು. ನಮ್ಮ ಭಾವನೂ ಹಾಕ್ಸ್ಕೊಳ್ಳೋದು ಮರ್ತು ಬಂದ್ಬಿಟ್ಟಿದ್ದಾರೆ. ಅಲ್ಲಿದ್ದಾರೆ ನೋಡಿ. ಇವಾಗ ಗಾಡಿ ತೊಗೊಂಡು ಯಾರ್ದಾದ್ರೂ ಕೇಳ್ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಗಾಡಿ ಪಾರ್ಕ್ ಸೈಡಿಗೆ ಮಾಡಿಬಿಟ್ಟು ಅವ್ರು ಹೋಗ್ತಿದ್ದಾರೆ. ಇವಾಗ ಮತ್ತೆ 3 ಕಿಲೋಮೀಟ್ರ್ ಅವ್ರು ವಾಪಸ್ ಹೋಗಬೇಕು. ಸೊ ಮಿಡ್ ರೋಡಲ್ಲಿ ನಿಂತೋಯ್ತು. ಸೊ ನೋಡಬೇಕು ಅವ್ರು ಹೋಗಿ ಹಾಕ್ಸ್ಕೊಂಬರೋರ್ಗು ನಾನು ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿರ್ತೀನಿ. ಸೊ ಯಾವ್ದಾರು ಗಾಡಿ ಬರುತ್ತೆ ಹೋಗ್ತಾರೆ. ಈಗ ಇವರೇ ಆ ಪುಣ್ಯಾತ್ಮರು. ಎಲ್ಲ ಮಾಡಿಸ್ಕೊಂಡು ಎಲ್ಲ ತದ್ವಿ ಆಯ್ತಾ. ಇದೊಂದು ಮಾತ್ರ ಬಿಟ್ಟು ಬಂದಿದ್ದೀವಿ. ಪೆಟ್ರೋಲ್ ಖಾಲಿ ಆಗಿದೆ, ಏನ್ ಮಾಡೋಣ, ಮಾಡ್ತಾ ಬಿಡ್ತು. ಏನ ಏನು ಕಟ್ ಮಾಡ್ತೀರಾ ಕತ್ರಿ ತಗೊಂಡು? ಹಾಂ ಅಯ್ಯಪ್ಪ ಬಾವಾ ಹುಷಾರು. ಓಹೋ ಏ ಇವು ನನಗೆ ಅರಸ್ತವ್ರಲ್ಲಿ ಅಷ್ಟೇ. ಕೈ ಕೊಟ್ನಲ್ಲ ಅಲ್ಲೇ. ಇಲ್ಲ ಇವರು ಹಿಂಗ್ ಹಿಡ್ಕಂದ್ರ ಕಣೆ, ಹಿಂಗ್ ಹಿಡ್ಕಂಡು ಅದೇನ್ ಮಾಡ್ತು ಮುಂದೆಗಡೆ ತಂದ್ಬಿಟ್ಟು ಹಿಂದಕ್ಕೆ ಕೈ ಹಾಕ್ಬಿಡ್ತಾಯ್ತಾ. ಹಿಂದಕ್ಕೆ ಕಚ್ಬಿಡ್ತು, ಹಿಂದೆಯಿಂದ ಕಚ್ಬಿಡ್ತು. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಹೆಣ್ಣು ಗಂಡು ಅಂತ? ಈ ಸಿಂಗಲ್ ಇದ್ದವು ಗಂಡು ಹೇಡಿ, ಈ ಅಗಲ ತುಪ್ಪಡ ಇವು ಬಂದವು ಹೆಣ್ಣು ಹೇಡಿ. ಇದ್ರೊಳಗೆ ಮೊಟ್ಟೆ ಹಾಕದೆ ಇದ್ರೊಳಗೆ ಇತ್ತವ ಮೊಟ್ಟೆ. ಇದೈತಲ್ಲ ಇದ್ರೊಳಗೆ ಮೊಟ್ಟೆ ಮರಿ ಎಲ್ಲ ಆಗ್ತಾವು ಮಳೆಗಾಲದಲ್ಲಿ. ಅದ್ರ ಬಾಯಿ ಬಂದು ಇಲ್ಲಿ, ಇದು ಬಾಯಿ ಇಲ್ಲಿ ಇಲ್ಲಿ ಚುಳು ಚುಳು ಅಂತ ಹೆಸರಾಡ್ತೈತೆ. ಇದು ಬಂದು ಕಣ್ಣು, ಇವೆರಡು ಇಲ್ಲಿ. ಇದು ಇವು ಬಂದು ಕೊಂಬು, ದೊಡ್ಡ ಕೊಂಬು. ಇವು ಸಣ್ಣವು. ಈ ಕಂಬು ತಿನ್ನಲ್ಲ, ತಿನ್ಬೋದು ಬೇಕಾದ್ರೆ ಕುಚ್ಚಿಗೆ ತಿನ್ನಕ್ಕೆ ಚೆನ್ನಾಗೈತೆ. ಈ ಕಂಬು ತಿಂತಾರೆ. ಓಕೆ ಓಕೆ. ಬ್ರಷ್ ಕುಚ್ತಾರಲ್ಲ ಗುಜ್ಜಲ್ವ ನೀವು ಅದನ್ನ? ಅಲ್ಲಿ ನೋಡಲ್ಲಿ ಅಲ್ಲಿ ಅದ್ರ ಮೇಲೆ ಕಪ್ಪಕ್ಕೆಲ್ಲ ಇರ್ತೈತಲ್ಲ ಅವು ಎಂತ ಇಲ್ಲ, ನೀರಾಗೆ ಇರೋದು. ಬಟ್ ಆದ್ರೆ ಅದು ಒಂಥರ ಇದೆಲ್ಲ ಕೆಳಗಡೆ. ಓ ಇದ್ರೊಳಗಡೆನೂ ಕ್ಲೀನ್ ಮಾಡ್ತೀರಾ? ಚಪ್ಪಲಿ ನೋಡ್ರಿ ತಂದೈತೈತಿ. ಹೋಯ್ ಬಾಗಿಲು ಗ್ಯಾಪ್ ಬಿಟ್ರೆ ಒಳಗೆ ಹೋಯ್ತದ ಅದು. ಅದಕ್ಕೆ ಬಾಗ್ಲಕ್ಕೆ ಓಡಾಡೋದು ನೋಡಿ. ಬಿಸಿಲು ಅಂತ ಬಿಸಿಲು ಇವತ್ತು. ಓ ಎಷ್ಟು ಅದಾವ. ಏನು ಖುಷಿ ಖುಷಿ ಖುಷಿ. ಊಟಕ್ಕೆ ಬಂದು ಕ್ರ್ಯಾಬು ಜೊತೆಗೆ ತರಕಾರಿ ಸಾಂಬಾರು, ಕಡಲೆಕಾಳು ಸಾಂಬಾರು ವಿತ್ ರೈಸು.
ಸಕ್ಕತ್ತಾಗೈತೆ, ಸಕ್ಕತ್ತಾಗಿ ಮಾಡಿದ ನಮ್ಮಕ್ಕ, ಅಮೇಝಿಂಗ್. ಇಷ್ಟು ಟೈಮ್ ಬಂದು 6:45. ಪಾಪ ನಮ್ಮ ಬಾಬಾ ಫುಲ್ ಹಾರ್ಡ್ ವರ್ಕು ಇವತ್ತು. ಸೊ 6:45ಗಲ್ಲ ಆಲ್ರೆಡಿ ಚಂದ್ರ ಕಾಣಿಸ್ತಾ ಇದ್ದಾನೆ. ಫುಲ್ ಕತ್ಲೆ ಆಗ್ಬಿಡುತ್ತಾಯ್ತಾ, ಲೈಟ್ ಇಲ್ಲ ಅಂದರೆ ಫುಲ್ ಗವಿಗತ್ಲೆ, ಏನೂ ಕಾಣಿಸಲ್ಲ ಇಲ್ಲಿ. ಮೊದಲು ಈ 9 ಕಟ್ಟಾಕಿದ್ರು, ಅದನ್ನ ಇವತ್ತು ಹೆಂಗೋ ಕಷ್ಟಪಟ್ಟು ಹಿಡಿದು ಕಟ್ಟಾಕಿ ಈ 9 ಬಿಟ್ಟವ್ರೆ. ಗೈಸ್, ಎಷ್ಟೋ ದಿನ ಆದಮೇಲೆ ಟಿ ವಿ ನೋಡ್ತಾ ಇದ್ದೀನಿ. ಸೊ ನಮ್ಮನೇಲೂ ಎಲ್ಲರೂ ಬಿಗ್ ಬಾಸ್ ನೋಡ್ತಾರೆ. ಸೊ ಕುತ್ಕೊಂಡು ಚಿಲ್ ಮಾಡೋದೆ. 10:45 ಆಗುತ್ತೆ ಬಿಗ್ ಬಾಸ್ ಮುಗಿಯೋಷ್ಟರಲ್ಲಿ. ನಾವು ಕೂಡ ಅದೇ ಟೈಮ್ಗೆ ಮಲ್ಕೊಂಬಿಡೋದೆ. ಸೊ ಊಟ ಎಲ್ಲ ಆದಮೇಲೆ ನಾನು ಕೂಡ ಸಕ್ಕದಾಗಿ ನಿದ್ದೆ ಮಾಡಿ ಆ್ಯಂಡ್ ಒಂದು 2 ಅವರ್ ಹಂಗೆ ಮಲ್ಕೊಂಡೆ. 2 to 3 hours ಮಲ್ಕೊಂಡಿದ್ದೀನಿ. ಅದಾದಮೇಲೆ ನಂದು 369 ಮೆಥಡ್ ಮಾಡ್ತಾಯಿದ್ದೀನಿ. ಅದು 6 times ಬರೀಬೇಕಾಗಿತ್ತು. ಎದ್ದು ಎಲ್ಲ ಬರೆದು ಮುಗಿಸಿದಾಯಿತು. ಒಂದು ಕಾಫಿ ಕೊಟ್ಟರು, ಟೀ ಮಾಡ್ಕೊಂಡು ಕುಡಿದು ಇವಾಗ ಸದ್ಯಕ್ಕೆ ಟಿ ವಿ ನೋಡ್ತಾರೆ. ಕರೆಂಟ್ ಹೋಗಿ ಬರ್ತಾನೆ ಇದೆ ಪದೇ ಪದೇ. ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಗೈಸ್ ಇಲ್ಲಿ. ಫೋನಿಗೆ ಎಲ್ಲ ಮೇಲಕ್ಕೆ ಎತ್ಕೊಂಡು ಓಡಾಡ್ತಿರ್ತಾನೆ. ಈಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗ್ತಾನೇ ಇಲ್ಲ. ಸೊ ಈಗೇನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಬಿಟ್ಟಿದ್ದೀನಿ, ನಾಳೆ ನೋಡಬೇಕು. ಸದ್ಯಕ್ಕೆ ಊಟ ಸೇಮ್ ಊಟನೇ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಏನು ಮಾಡಿದ್ರು ಅದೇ ಊಟ ಇದೆ. ಅದನ್ನೇ ತಿಂದು ಪಾಚ್ಕೊಳ್ಳೋದು ಅಷ್ಟೇ ಇವತ್ತಿಗೆ. ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಇಟ್. ಆ್ಯಂಡ್ ತುಂಬ ಜನ ಅಕ್ಕ ಮನೆ ಹೋಮ್ ಟೂರ್ ಕೇಳ್ತಾ ಇದ್ರಿ. ಮುಂದಿನ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹ್ಯೂಜ್ ಸಪೋರ್ಟ್ಗೆ. ಆ್ಯಂಡ್ ಸಿಗ್ತೀನಿ ನಾನು ನಮ್ಮ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬಾಯ್.